ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಕವಿಲಪುರಿ ಕ್ರಾಸ್ ಭಾಗ 1 ನೋಡಿದ್ದೀವಿ. ಇವತ್ತು ಅದೇ ಕಥೆ ಇಲ್ಲಿ ಮುಂದುವರಿಯುವುದು. ನಿನ್ನೆಯ ಸಂಚಿಕೆಯಲ್ಲಿ ರವಿ ಎಂಬುವನು ಕಂಡಕ್ಟರ್ ಮಾತು ಕೇಳದೇನೆ ಒಂದು ಕವಿಲಪುರಿ ಕ್ರಾಸ್ ಎಂಬ ಒಂದು ಕಾಡಿನ ಮಧ್ಯೆ ಇಳಿತಾನೆ. ಇಳಿದು ಅಲ್ಲಿ ದೆವ್ವದ ಬಗ್ಗೆ ಭಯಪಡುತ್ತಾ ಟಾರ್ಚನ್ನು ರಾತ್ರಿ ಹಿಚುಕಿ ನೋಡ್ತಾ ಇರ್ತಾನೆ. ಸ್ನೇಹಿತರೆ, ಕತೆ ಮುಂದೆ ಏನಾಯ್ತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ದೀವಿ. ಅದೇ ಪ್ರಕಾರ ನಾವು ಇವತ್ತು ಕವಿಲಪುರ ಕ್ರಾಸ್ ಭಾಗ 2 ನೋಡೋಣ. ಬನ್ನಿ ಸ್ನೇಹಿತರೆ. ಬಸ್ ಸ್ಟ್ಯಾಂಡ್ ಕಡೆ ಟಾರ್ಚ್ ಬಿಟ್ಟು ನೋಡಿದ ರವಿ, ಹೌದು, ಅಳುವ ಧ್ವನಿ ಇಲ್ಲೇ ಎಲ್ಲೇ ಕೇಳಿಸ್ತಿದೆಯಲ್ಲ ಅಂತ ನೋಡ್ದ. ಯಾರೋ ಒಬ್ಳು ಹೆಣ್ಣು ಅಳುತ್ತಾ ಕೂತಿರ್ತಾಳೆ. ಈಗ ರವಿಗೆ ಕಂಡಕ್ಟರ್ ಹೇಳಿದೆಲ್ಲ ಒಂದ್ಸಲ ನೆನಪಾಗಿ ಮೈ ಬೆವರುತ್ತಾ ಹೋಗುತ್ತೆ. ಆದ್ರೂ ಧೈರ್ಯ ಮಾಡಿ ಹತ್ತಿರ ಹೋಗಿ, ಯಾರಮ್ಮ ನೀನು, ಈ ರಾತ್ರಿ ಅಳುತ್ತಾ ಕುಳಿತಿದೆಯಲ್ಲ ಅಂತ ಕೇಳ್ತಾನೆ. ಅವಳು ಅಳುತ್ತಾ, ನಾನು ಗೌರಿ, ಇಲ್ಲೇ ಪಕ್ಕದ ಊರಿಗೆ ತರಕಾರಿ ಮಾರಲು ಹೋಗಿದ್ದೆ. ಬರೋದು ತಡವಾಯ್ತು. ಈ ರಾತ್ರಿ ಹೋಗಲು ಭಯ ಆಗ್ತು ನನಗೆ. ಸರಿ, ಈ ದಾರಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಜನ, ಅದಕ್ಕೆ ನಾನು ಅಳುತ್ತಾ ಕುಳಿತಿದ್ದೇನೆ ಅಂತ ಹೇಳ್ತಾಳೆ. ರವಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಅಬ್ಬಾ, ಸದ್ಯ ಒಂದ್ಸಲ ಕಂಡಕ್ಟರ್ ಹೇಳಿದ್ರು ನಿಜ ಅನ್ಕೊಂಡೆ, ಮೋಹಿನಿ ಅನ್ಕೊಂಡೆ, ಸದ್ಯ ಅವಳಲ್ಲ ಅಂತ ನಿಟ್ಟುಸಿರು ಬಿಡ್ತಾನೆ. ಸರಿ, ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ ರವಿ. ಅವಳು ಹೇಳ್ತಾಳೆ, ನಾನು ಈ ಕಾಡಿನ ದಾರಿಯಲ್ಲಿ ಸ್ವಲ್ಪ ದೂರ ನಡೆದು ನವಿಲೂರಿಗೆ ಹೋಗ್ಬೇಕು ಅಂತಾಳೆ ಗೌರಿ. ಹೋ, ನಾನು ಅಲ್ಲೇ ಹೋಗ್ಬೇಕು, ನನ್ನ ಸ್ನೇಹಿತನ ಮನೆಗೆ ಹೋಗೋಣ ಬನ್ನಿ. ಇಬ್ಬರು ನಡೆದು ಹೊರಟೋರು. ದಾರಿ ಸಾಗಿದ್ದೇ ಗೊತ್ತಾಗ್ಲಿಲ್ಲ. ಅಲ್ಲ, ಇಲ್ಲಿ ಮೋಹಿನಿ ಹೆದರ್ಸುತ್ತೆ ಅಂತ ಹೇಳ್ತಾರೆ, ಹೌದಾ ಅಂದ ರವಿ. ಹೌದು, ನಿಮಗೆ ಯಾರು ಹೇಳಿದರು ಈ ವಿಷಯ ಅಂತ ಕೇಳ್ತಾಳೆ ಗೌರಿ. ಬಸ್ ಕಂಡಕ್ಟರ್ ಹೇಳಿದ, ಅದಕ್ಕೆ ಕೇಳಿದೆ ಅಂತಾನೆ ರವಿ. ಹೌದು, ಅದಕ್ಕೆ ನನಗೆ ಭಯ ಕುಳಿತಿದ್ದು ಅಂದಳು ಗೌರಿ. ನೀವು ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು. ಹೌದು, ಸುಮಾರು ಜನ ಹೆದರಿದ್ದಾರೆ ಇಲ್ಲಿ. ಒಂದು ಮೋಹಿನಿ ಹೆದರಿಸುತ್ತೆ ಅಂತ ಅದಕ್ಕೆ ಭಯ ಪಡ್ತಾರೆ ಅಂದಳು. ಮತ್ತೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಹೆಸರೇನು ಅಂದಳು. ನನ್ನ ಹೆಸರು ರವಿ ಅಂತ, ನಾನು ನನ್ನ ಸ್ನೇಹಿತ ದಿನಕರ್ನ ಮನೆಗೆ ಹೋಗ್ತಿದ್ದೇನೆ ಅಂದ ರವಿ. ಹೌದಾ? ಹಾಗೆ ಹೀಗೆ ಮಾತಾಡುತ್ತಾ ತುಂಬಾ ದೂರ ನಡೆದಿದ್ದು ಗೊತ್ತೇ ಆಗ್ಲಿಲ್ಲ ಇಬ್ಬರಿಗೂ. ಹೇಗೋ ಮನೆ ಹತ್ತಿರ ಬಂದ್ರು. ಅಷ್ಟರಲ್ಲೇ ಗೌರಿ, ಸರಿ, ನಾನು ಬರುತ್ತೇನೆ, ತುಂಬಾ ಧನ್ಯವಾದಗಳು ಅಂತ ಹೇಳಿ ಕಾಡಿನ ಮಧ್ಯೆ ಕಾಣುತ್ತಿದ್ದ ಒಂದು ಹಳೆ ಮನೆ ಕಡೆ ಹೊರಡ್ತಾಳೆ. ಹೋ, ಇದೇ ಮನೆನಾ ನಿಮ್ದು ಅಂದ ರವಿ. ಅದಕ್ಕೆ ಗೌರಿ ಹೌದು ಅಂತಾಳೆ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ದಿನಕರ್ನ ಮನೆ, ಸರಿ ಬರ್ತೀನಿ ಅಂದ ರವಿ. ಅವಳು, ಸರಿ ನಿಧಾನ ಹೋಗ್ರಿ, ಜಾಗ್ರತೆ, ಮೋಹಿನಿ ಕಾಟ ಅಂದ್ರು ಗೌರಿ. ರವಿ ಹೇಳ್ತಾನೆ, ರೀ ಏನ್ರಿ ನೀವು, ನಿಮ್ಮ ಮನೆ ಬಂತು ಅಂತ ಹೀಗೆ ಹೇಳಿ ನನ್ನನ್ನು ಭಯಪಡಿಸ್ತೀರಾ ಅಂತ ಕೇಳ್ತಾನೆ. ಅವಳು ಜೋರಾಗಿ ನಗುತ್ತಾ ಮನೆ ಕಡೆ ಹೋಗ್ತಾಳೆ. ರವಿ ಬೇಗ ಬೇಗ ಮುಂದೆ ಸಾಗಿದ. ಸ್ವಲ್ಪ ದೂರ ಹೋದ್ಮೇಲೆ ದಿನಕರ್ನ ಮನೆ ಕಾಣಿಸುತ್ತೆ. ಅಬ್ಬಾ, ಸದ್ಯ ಸಿಕ್ತಲ್ಲ ಅಂತ ರವಿ ನಿಟ್ಟುಸಿರು ಬಿಡ್ತಾನೆ. ಮನೆ ಹತ್ತಿರ ಬಂದು ಬೆಲ್ ಹೊಡಿತಾನೆ. ಆಗ್ಲೇ ಸಮಯ ರಾತ್ರಿ 11:45 ಆಗಿತ್ತು. ಈ ರಾತ್ರಿ ಯಾರು ಬಂದ್ರು ಅಂತ ದಿನಕರ್ ಕಣ್ ಉಜ್ಜುತ್ತಾ ಎದ್ದು ಬಂದು, ಯಾರು ಅಂತ ಕೇಳ್ತಾನೆ. ಆಗ ರವಿ, ನಾನು ನಿನ್ನ ಸ್ನೇಹಿತ ರವಿ, ಬಾಗಿಲು ತೆಗೆ ಅಂತ ಹೇಳ್ತಾನೆ. ಅಯ್ಯೋ, ನೀನು ಈ ರಾತ್ರಿ ಬರುವುದಾ? ನಾನು ಇವತ್ತು ಬರದೇ ಇದ್ದಿದ್ದು ನೋಡಿ ಬಹುಶಃ ಬೆಳಿಗ್ಗೆ ಬರುತ್ತಿದ್ದ ಅಂತ ಅನ್ಕೊಂಡ್ನಲ್ಲ. ಆದ್ರೂ ನೀನು ಈ ರಾತ್ರಿ ಬಂದಿಯಲ್ಲ, ಸದ್ಯ ಅಷ್ಟು ಸಾಕು, ಬಾ ಒಳಗೆ ಅಂದ ದಿನಕರ್. ಒಳಗೆ ಬಂದ ದಿನಕರ್ನ ತಂದೆ ತಾಯಿ ಎಲ್ಲ ಮಲಗಿರ್ತಾರೆ. ನಿನ್ಗೇನು ತೊಂದರೆ ಆಗಿಲ್ಲ ತಾನೆ ಅಂದ ದಿನಕರ್. ರವಿ, ಇಲ್ಲ, ಯಾಕೆ ಅಂತ ಏನಿಲ್ಲ ರವಿ, ಆ ದಾರಿ ಸರಿ ಇಲ್ಲ, ಅಲ್ಲಿ ಮೋಹಿನಿ ಕಾಟ ಇದೆ ಅಂತ ಜನ ಮಾತಾಡ್ತಾರೆ, ನನ್ಗೂ ಒಂದ್ಸಲ ಅನುಭವ ಆಗಿದೆ ಅಂದ ದಿನಕರ್. ಹೌದಾ, ನೀನು ಇದೆಲ್ಲ ನಂಬೋದಾ ಅಂದ ರವಿ. ಇಲ್ಲ, ನಿಜ, ಕವಲಪುರ್ ಕ್ರಾಸ್ ಅಂದ್ರೆ ಜನ ಹೆದರ್ತಾರೆ ಅಂದ ದಿನಕರ್. ಹಾ, ನೋಡು, ನಾನು ಈ ರಾತ್ರಿ ಬಂದಿದ್ದೀನಿ, ನನ್ಗೇನು ಆಗೇ ಇಲ್ಲ ಅಂದ ರವಿ. ಹೌದು, ನನ್ಗಂತೂ ಆಶ್ಚರ್ಯವಾಗ್ತಾ ಇದೆ. ನಾನು ನಿನ್ನೆನೆ ನಿನ್ಗೆ ಹೇಳ್ಬೇಕು ಅಂತಿದ್ದೆ, ಬರೋದು ಲೇಟಾದ್ರೆ ಬೆಳಿಗ್ಗೆ ಬಾ ಅಂತ. ಆದ್ರೆ ನನ್ಗೆ ಆಮೇಲೆ ಕಾಲ್ ಮಾಡೋದು ಸಿಗ್ನಲ್ ಸಿಗ್ಲೇ ಇಲ್ಲ. ಅಷ್ಟರಲ್ಲಿ ನೀನೇ ಬಂದೆ ನೋಡು, ಸದ್ಯ ಏನಾಗಿಲ್ಲ ತಾನೆ ಅಂದ. ಹಾ
ನಿಂತರೆ ಆ ತರಕಾರಿ ಮಾರೋ ಗೌರಿನೂ ಅಳುತ್ತಾ ಕುಳಿತಿದ್ಳು. ಅವಳನ್ನು ಸಹ ಜೊತೆಗೆ ಕರ್ಕೊಂಡು ಬಂದು ಅವಳ ಮನೆ ಹತ್ತಿರ ಬಿಟ್ಟು ಬಂದೆ ಅಂದ ರವಿ. ತರಕಾರಿ ಮಾರೋ ಗೌರಿನ ಅಂತ ಕೇಳ್ತಾನೆ ದಿನಕರ್. ಹಾ ಹೌದು, ಅದೇ ಇಲ್ಲೇ ಸ್ವಲ್ಪ ಮುಂದೆ ಕಾಡಿನ ಮಧ್ಯೆ ಒಂದು ಹಳೆ ಮನೆ ಇದೆಯಲ್ಲ, ಅದೇ ಅವಳ ಮನೆ ಅಂದ ರವಿ. ಅಯ್ಯೋ ದೇವ್ರೆ, ಆ ಮನೆಯಲ್ಲಿ ಯಾರೂ ವಾಸ ಇಲ್ವಲ್ಲ, ಅದು ಪಾಳು ಬಿದ್ದ ಮನೆ, ಜನ ಅಲ್ಲಿಗೆ ಹೋಗಲು ಹೆದರ್ತಾರೆ ಅಂದ ರವಿ. ವಾಟ್, ನೀನ್ ಏನ್ ಹೇಳ್ತಾ ಇದೀಯ ದಿನಕರ್ ಅಂತ ಕೇಳ್ತಾನೆ. ಹೌದು ನಿಜ, ಅಲ್ಲಿ ಯಾರೂ ವಾಸ ಇಲ್ಲ, ಮತ್ತೆ ಗೌರಿ ಅಂತ ಯಾರೂ ಈ ಊರಲ್ಲಿ ಇಲ್ಲ, ತರಕಾರಿನೂ ಯಾರೂ ಮಾರುವುದಿಲ್ಲ ಅಂದ ದಿನಕರ್. ರವಿಗೆ ಒಂದ್ಸಲ ಶಾಕ್ ಆಗುತ್ತೆ. ವಾಟ್, ಏನ್ ಹೇಳ್ತಾ ಇದೀಯ ನೀನು? ನಾನು ಅವಳ ಜೊತೆನೆ ಮಾತಾಡ್ತಾ ಬಂದೆ, ಅದೇ ಮನೆ ಅಂತ ಹೋದ್ಳು ಅವಳು ಅಂದ ರವಿ. ನಿನ್ಗೆಲ್ಲೋ ಭ್ರಮೆ ಅಂದ ದಿನಕರ್. ಇಲ್ಲ, ನಿಜವಾಗ್ಲೂ ನಾನು ನೋಡಿದ್ದೆ, ಬೆಳಿಗ್ಗೆ ಹೋಗಿ ನೋಡೋಣ ಬಾ, ಆ ಮನೆಯಲ್ಲಿ ಇರ್ತಾಳೋ ಇಲ್ವೋ ತೋರಿಸ್ತೇನೆ ಅಂದ ರವಿ. ಸರಿ ಈಗ ಮಲಗು, ಬೆಳಿಗ್ಗೆ ಯೋಚನೆ ಮಾಡುವಂತೆ, ಈಗಲೇ ರಾತ್ರಿ 12:30 ಅಂದ ದಿನಕರ್. ರಾತ್ರಿ ಮಲಗಿದ್ರು. ರವಿಯ ತಲೆಯಲ್ಲಿ ಈ ಗೌರಿ ಯಾರು ಅಂತ ಈ ವಿಷಯ ರವಿಯ ತಲೆಯಲ್ಲಿ ಕೊರೆಯುತ್ತಲೇ ಇತ್ತು. ಅವಳು ಎಲ್ಲಾದ್ರೂ ಮೋಹಿನಿನ ಅಂತ ಅವತ ವಿಚಾರ ಮಾಡುತ್ತಾನೆ ಇದ್ದ. ಸ್ನೇಹಿತರೆ, ಕತೆ ಮುಂದೆ ಏನಾಯ್ತು? ಈ ಗೌರಿ ಯಾರು? ಇವಳು ಮೋಹಿನಿನ ಅಥವಾ ದೆವ್ವನ? ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.